ಎಲ್ಲರಿಗೂ ನಮಸ್ಕಾರ. ಬ್ಲಿಂಕ್ ಬಿಡುಗಡೆ ಆದಾಗ ಎಲ್ಲರೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ವಿ. ಅಂಡ್ ಈಗ ಜೆರಾಕ್ಸ್ ಮೂಲಕ ಮತ್ತೆ ಇನ್ನೊಂದು ಕಥೆನ ತಗೊಂಡ್ ಬಂದಿದ್ದೀನಿ. ಸೊ ಈ ಕತೆ ಹೊಡೆದಿದ್ದು ಚಾಮರಾಜಪೇಟೆಯಲ್ಲಿ. ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದ್ವೆ ಆದ್ಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ ಔಟ್ ಮಾಡಕ್ಕೆ ಅಂತ ಉಮಾಟಾಕೀಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ. ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸ್ ಅಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನ ಜೆರಾಕ್ಸ್ ಮಾಡ್ಸಕ್ಕೆ ಅಂತ ಹೋದಾಗ ಸಡನ್ ಆಗಿ ಒಂದು ವೇಕ್ ಥಾಟ್ ಬಂತು. ಅವ್ನು ಯಾವ್ದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ. ಇದ್ರಲ್ಲಿ ಫೋಟೋ ಪ್ರಿಂಟ್ ಬರೋದು ಬಂದು ಮನುಷ್ಯ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಅವತ್ತೇ ಬರೆದು ಅದನ್ನ ರಿಜಿಸ್ಟರ್ ಮಾಡಿಸ್ದೆ ಲೈನ್ ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ಬೇಗ ಐಡಿಯಾ ಬಂತು, ಏನೇನೋ ತರೋಣ, ಸ್ಪೇಸ್ ಶಿಪ್ ಅದು ಇದು ಅಂತೆಲ್ಲ ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂತ ಒಂದು ಕತೆ. ಇದು ಪಾವಗಡ ಮತ್ತೆ ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರ್ದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನ ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ, ಇದನ್ನ ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ತರ ಮಾಡೋಣ ಅಂತ. ಆಮೇಲೆ ನಾನ್ ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಸೀರಿಯಸ್ ಆಗಿ ಏನಾದ್ರು ಮಾಡ್ಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳ್ಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಅನ್ಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ ನೆಲ್ಲ ತಂದು, ಅದಾದ್ಮೇಲೆ ಶೇಕ್ಸ್ಪಿಯರ್ ನ ಕಾಮಿಡಿ ಆಫ್ ಎರರ್ ಗಳು ಹೇಗಿರುತ್ತೆ, ಮತ್ತೆ ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂತ ಎರಡು ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು, ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಜಿ ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ನಿಮ್ ಅದು ಇವರು ತುಂಬಾ ಸಸ್ಪೆನ್ಸ್ ಕೊಡೋ ತರ ಹೇಳಿದ್ರು. ಒಂದ್ ನಂಬರ್ ಕಳ್ಸಿದೀನಿ ಡಾಲಿ ಧನಂಜಯ್ ಅವರಂತ, ಒಂದ್ ನಂಬರ್ ಕೊಟ್ಟಿದೀನಿ ಡಾಲಿ ಧನಂಜಯ್ ಅವರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು. ನನಗೆ ಫಸ್ಟೇ ಭಯ ಆಯ್ತು, ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡ್ದೆ. ಅಂಡ್ ಫಸ್ಟ್ ಟೈಮ್ ನರೇಶನ್ ಹೋದಾಗ್ಲೂ ತುಂಬಾ ಶಿವರ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನು ಮೋನೋ ಆಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು. ಸರ್ನೇ ನನ್ಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲಜಿ ಆಯ್ತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ತಕ್ಷಣಕ್ಕೆ ನಾವು ಇದನ್ನ ಪ್ರೊಡಕ್ಷನ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆಗ ತಂತ್ರಜ್ಞರನ್ನ ಹುಡುಕುವಾಗ ನಮ್ಗೆ ಸಿನಿಮಾಟೋಗ್ರಾಫರ್ ಆಗಿ ಆದರ್ಶ್ ಅವ್ರು ಸಿಕ್ಕಿದ್ರು. ತುಂಬಾ ಅದ್ಭುತವಾಗಿ ಇದನ್ನ ಕಟ್ಕೊಡೋದ್ರಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ರು. ತದನಂತರದಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ವಿನಯ್ ಅವರು, ಅವರು ಒಂದು 3 ತಿಂಗಳಿಂದ ಸುಮ್ನೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದೆ, ಅವ್ರದ್ದು ಯಾವ್ದೋ ವರ್ಕ್ ಇಷ್ಟ ಆಗಿತ್ತು ಅಂತ, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಸೊ ವಿಧಿಯ ಕೈವಾಡ ಅಟ್ ಎ ಟೈಮ್ ಸಡನ್ ಆಗಿ ಅವರೇ ಇದಕ್ಕೆ ಕೆಲಸ ಮಾಡೋ ತರ ಆಯ್ತು. ಅದಾದ್ಮೇಲೆ ನನ್ನ ನಿರ್ದೇಶನದ ತಂಡ ಎಲ್ಲರೂ ಇಲ್ಲೇ ಇದ್ದಾರೆ, ಒಂದ್ಸತಿ ಎಲ್ಲ ಕೈ ಎತ್ತಿ. ಸೊ ಇವರೆಲ್ಲ ಜೀವನ್ ಮತ್ತೆ ಪ್ರೀತನ್, ಭರತ, ತೇಜು, ಯೋಗಿ, ರಿಷಿತ್ ಆರಾಧ್ಯ, ಮತ್ತೆ ಎಡಿಟರ್ ಮತ್ತೆ ಕೋ ಡೈರೆಕ್ಟರ್ ಸಂಜೀವ್ ಜಾಗೀರ್ದಾರ್ ಅಂತ. ಸೊ ಇವರೆಲ್ಲ ನನ್ನ ಬಾಲ್ಯದ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ರಂಗಭೂಮಿ ಮಾಡ್ತಾ ಇದ್ವಿ, ಅಲ್ಲಿಂದ ಒಟ್ಟಿಗೆ ಇದೀವಿ. ಬ್ಲಿಂಕು ಜೊತೆಗೆ ಮಾಡಿದೀವಿ, ಇದನ್ನು ಜೊತೆಗೆ ಮಾಡಿದ್ವಿ, ಮುಂದೆನೂ ಜೊತೆಗೆ ಇನ್ನಷ್ಟು ಚಿತ್ರಗಳನ್ನ ವೆಬ್ ಸರಣಿಗಳನ್ನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಿರ್ಮಾಣ ತಂಡದ ನಮ್ಮ ಮುರಳಿ ಸರ್ ಆಗಿರ್ಬೋದು, ಯದು ಸರ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಚೇತನ್ ಅವ್ರ ಆಗಿರ್ಬೋದು, ಅದಾದ್ಮೇಲೆ ಜಿ ತಂಡದ ಗಣೇಶ್ ಅವ್ರ ಆಗಿರ್ಬೋದು, ಸನಲ್ ಅವ್ರ ಆಗಿರ್ಬೋದು, ಆಮೇಲೆ ಪ್ರದೀಪ್ ಅವ್ರ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಜೊತೆಗೆ ಒಂದು ಕೈ ಹಿಡ್ಕೊಂಡು ನಮ್ಮನ್ನ ನಡೆಸಿದ್ರು. ಮತ್ತೆ ಕಲಾವಿದ್ರ ವಿಷಯಕ್ಕೆ ಬಂದ್ರೆ ಮುಖ್ಯ ಪಾತ್ರಕ್ಕೆ ನಾಗಭೂಷಣ್ ಸರ್ ಅಂದ್ರೆ ಅವರೇ ಪ್ರಕಾಶ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಅಮ್ಮನ್ಗೆ ನಾಗಭೂಷಣ್ ಸರ್ ತುಂಬಾ ಇಷ್ಟ, ಅವ್ರದ್ದು ಟಗರ್ ಪಲ್ಯ ಸಿನಿಮಾದ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಅಮ್ಮ. ಅದಾದ್ಮೇಲೆ ಪಾಯಲ್ ಚಂಗಪ್ಪ ಅವರು ಜಾಯ್ನ್ ಆದ್ರು. ಅಂಡ್ ಅವರು ಕೂಡ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿದ್ರು, ಈಗ ನಮ್ ವರ್ಲ್ಡ್ ಗೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಬೇಕಾಯ್ತು. ರಾಯದುರ್ಗಕ್ಕೆ ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಫೇಮಸ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್, ರಿಚರ್ಡ್ ಲೂಯಿಸ್ ಸರ್ ಆಗಿರ್ಬೋದು, ಮಂಜು ಪಾವಗಡ ಸರ್, ಅದಾದ್ಮೇಲೆ ದೀಪು ಪಾತ್ರ ಮಾಡಿದಂತ ನಮ್ಮ ಸಂತು ಅವರು, ತುಕಾಲಿ ಸಂತು ಅವರು, ಆಮೇಲೆ ಹುಲಿ ಪಾತ್ರ ಮಾಡಿದ ಜಗ್ಗಪ್ಪ ಅವರು, ಇನ್ನು ಸಾಕಷ್ಟು ಜನ, ರಾಮಣ್ಣನ್ ಪಾತ್ರ ಮಾಡಿದಂತ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದ್ರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾ. ಅದು ಒಂದು ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದ್ ಸಾಯಿ ಅಂತ. ಸೊ ಅದ್ರನ್ನೇ ಅಡಾಪ್ಟ್ ಮಾಡ್ಕೊಂಡು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲಾರು ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ, ZEE5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.